Hello guys, welcome back to my YouTube channel. ಆ್ಯಕ್ಚುಲಿ ನಾನು ನನ್ನ ಒಂದು ಫಸ್ಟ್ ಬ್ಲಾಗ್ನ ಅಪ್ಲೋಡ್ ಮಾಡಿ ತುಂಬ ದಿನಗಳಾಯಿತು ಅನಿಸುತ್ತೆ. ತುಂಬ ದಿನಗಳು ಅಂತಂದರೆ ಮೋಸ್ಟ್ಲಿ 15 ಡೇಸ್ ಮೇಲೆ ಆಗಿರಬಹುದು. ಆವಾಗಲಿಂದ ನಾನು ಯಾವುದೇ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ, ಯಾವುದೇ ಒಂದು ವ್ಲಾಗ್ನ ಅಪ್ಲೋಡ್ ಸಹ ಮಾಡಿಲ್ಲ. ಯಾಕೆ ಅಂತಂದರೆ ರೀಸನ್ ಇಷ್ಟೇ, ನನಗೆ ಸ್ವಲ್ಪ ಬೇಜಾರಾಗಿತ್ತು. ಸೊ ಬೇಜಾರು ಯಾಕೆ ಅಂತ ನೀವು ನನ್ನ ಕೇಳಿಬಿಡಿ, ಯಾಕಂದರೆ ಅದು ನನಗೂ ಗೊತ್ತಿಲ್ಲ. ಸೊ ಹಾಗಂತ ನಾನು ಡಿಪ್ರೆಷನ್ಗೆ ಹೋಗಿಬಿಟ್ಟು ನಾನು ಮನೇಲೇ ಇದ್ದೆ ಅಂತ ನೀವೆಲ್ಲ ತಿಳ್ಕೊಳಕ್ಕೆ ಹೋಗಬೇಡಿ. ಸೊ ಆ ಕ್ಯಾಟಗರಿ ನಾನಲ್ಲ. ಸೊ ಬೇರೆ ಕಡೆ ಎಲ್ಲ ಓಡಾಡಿದೆ. ಸೊ ಅವಾಗೆಲ್ಲ ವ್ಲಾಗ್ ಮಾಡ್ಬೋದಿತ್ತು. ಸೊ ಮಾಡೋದಕ್ಕೆ ಆಗಲಿಲ್ಲ, ಯಾಕೆಂದರೆ ನಾನು ಸ್ವಲ್ಪ ಬೇಜಾರಲ್ಲಿದ್ದೆ. ಸೊ ವೀಡಿಯೋನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ಅಷ್ಟೇ. ಸೊ ಇವಾಗ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಕಾರಣ ಇಷ್ಟೇ, ನಾನು ನನ್ನ ಒಂದು ಫೇವ್ರೇಟ್ ಪ್ಲೇಸ್ಗೆ ಹೋಗಿದ್ದೆ. ಸೊ ನನ್ನ ಒಂದು ಫೇವ್ರೇಟ್ ಪ್ಲೇಸ್ನ ನಿಮಗೆ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನನ್ನ ಒಂದು ಫೇವ್ರೇಟ್ ಪ್ಲೇಸ್ ಯಾವುದು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ದಿರ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನನ್ನ ಒಂದು ಫೇವ್ರೇಟ್ ಪ್ಲೇಸ್ ಯಾವುದು ಅಂತ. ಸೊ ಇವಾಗ ನಾನು ನನ್ನ ಒಂದು ಫೇವ್ರೇಟ್ ಪ್ಲೇಸ್ಗೆ ಹೋಗುವಂಥ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲನೇದಾಗಿ ಗೌರ್ಮೆಂಟ್ ಬಸ್ಗೆ ಹತ್ತಿ ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ತೊಗೊಂಡು ವಿಂಡೋ ಸೀಟಲ್ಲಿ ಕೂತ್ಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ನಾನು ಯಾವಾಗ ನನ್ನ ಫೇವ್ರೇಟ್ ಪ್ಲೇಸ್ಗೆ ಹೋಗ್ತೀನಪ್ಪ ಅಂತ ಕಾತರದಿಂದ ಫುಲ್ ಸಂತೋಷದಿಂದ ಕಾಯ್ಕೊಂಡು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಹೀಗೆ ನನ್ನ ಜರ್ನಿ ಸ್ಟಾರ್ಟ್ ಆದ ಕೂಡಲೇ ಬಂದೇ ಬಿಡ್ತು ಕೊರಟಗೆರೆ ಬಸ್ ಸ್ಟ್ಯಾಂಡ್. ಕೊರಟಗೆರೆ ಬಸ್ ಸ್ಟ್ಯಾಂಡಿಂದ ಮತ್ತೆ ಒಂದು ಬಸ್ನ ಹತ್ತಬೇಕಾಗಿರೋವಂಥ ಪರಿಸ್ಥಿತಿ. ಯಾಕೆ ಅಂತಂದರೆ ನಮ್ಮೂರಿಂದ ಸ್ಟ್ರೈಟ್ ಬಸ್ ಇಲ್ಲದ ಕಾರಣ ಮತ್ತೆ ಅಲ್ಲೊಂದು ಬಸ್ ಚೇಂಜ್ ಮಾಡಬೇಕಾಗಿರುತ್ತೆ. ಅಷ್ಟರಲ್ಲೇ ಬಂದೇ ಬಿಡ್ತು ನನ್ನ ಒಂದು ಫೇವ್ರೇಟ್ ಪ್ಲೇಸ್. ಈ ಸ್ಟ್ಯಾಚುನ ನೋಡಿದ ಮೇಲೆ ಎಲ್ಲರಿಗೂ ಗೊತ್ತಾಗೇ ಆಗಿರುತ್ತೆ ಈ ಪ್ಲೇಸ್ ಯಾವುದು ಅಂತ. ಇದು ನಮ್ಮ ತುಮಕೂರು, ಕಲ್ಪತರು ನಾಡು ನಮ್ಮ ತುಮಕೂರು. ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಕ್ಚುಲಿ ಇದು ಜಾಸ್ತಿ ತೆಂಗು ಬೆಳೆಯುವಂಥ ಒಂದು ಡಿಸ್ಟಿಕ್ ಆಗಿರುತ್ತೆ. ಸೊ ಇಲ್ಲಿ ನಾನು ಹುಟ್ಟಿ ಬೆಳೆದಿರೋವಂಥ ಡಿಸ್ಟಿಕ್ಕು. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ನಾನು ಹುಟ್ಟಿ ಬೆಳೆದಿರೋವಂಥ ಪ್ಲೇಸ್ ಸಿಗುತ್ತೆ. ಸೊ ಅಲ್ಲಿಗೆ ನಾನು ಇವಾಗ ಹೋಗ್ತಾ ಇರೋದು. ಯಾಕೆ ಏನು ಅಂತ ನಾನು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾನೇ ಇರಿ. ಸೊ ಹಿಂದೆ ಬಿಟ್ವಿ ತುಮಕೂರು ಬಸ್ ಸ್ಟ್ಯಾಂಡ್ಗೆ. ಮತ್ತೆ ಇಲ್ಲಿಂದ ಇನ್ನೊಂದು ಬಸ್ ಚೇಂಜ್ ಮಾಡಬೇಕು. ಸೊ ಮತ್ತೆ ಇಲ್ಲಿಂದ ಇನ್ನೊಂದು ಬಸ್ ಚೇಂಜ್ ಮಾಡಿ ಟಿಕೆಟ್ ತೊಗೊಂಡು ಮತ್ತೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲೇ ಅಕ್ಕಪಕ್ಕ ಇರೋರಿಗೆ ಗೊತ್ತಿರುತ್ತೆ ಇದು ಯಾವ ಪ್ಲೇಸ್ ಅಂತ. ಇದು ಬಂದು ತುಮಕೂರು ಡಿಸ್ಟಿಕ್ಕು ಚೇಳೂರು ಅಂತ. ಈ ಚೇಳೂರಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ನಾನು ಹುಟ್ಟಿದಾಗಿಂದ. ಇಲ್ಲೇ ಇದ್ದಂಥ ಒಂದು ಹಾಸ್ಪಿಟಲಲ್ಲಿ ನಾನು ಹುಟ್ಟಿದ್ದು. ಸೊ ಆ ಹಾಸ್ಪಿಟಲ್ಲು ಆವಾಗ ನಾನು ಹುಟ್ಟಿದಾಗಿತ್ತು, ಇವಾಗ ಆ ಹಾಸ್ಪಿಟಲ್ ಇಲ್ಲ. ಸೊ ಆ ಕಾರಣದಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ನಾನು ಹುಟ್ಟಿದಾಗಲಿಂದ. ಸೊ ಅವಾಗಿಂದ ನನ್ನ ಮೆಮೊರೀಸ್ ಇಲ್ಲಿ ತುಂಬ ಇದೆ. ನಾನು ಓದಿದ್ದು ಕೂಡ ಇಲ್ಲೇ, ಅಂದರೆ 8th ಸ್ಟ್ಯಾಂಡರ್ಡಿಂದ 2nd PU ನಾನು ಚೇಳೂರಲ್ಲೇ ಓದಿದ್ದು. ಐ ಮೀನ್ 5 ಇಯರ್ಸ್ ಮೆಮೊರೀಸ್ನ ಕೊಟ್ಟಿದೆ ನನಗೆ ಈ ಚೇಳೂರು. ಯಾಕಂದರೆ ನಾವು 8th ಅಂತಂದರೆ ಅವಾಗಿನ್ನ ನಾವು ಚೈಲ್ಡ್ಹುಡ್ಡಲ್ಲಿದ್ವಿ. ಚೈಲ್ಡ್ಹುಡ್ಡಲ್ಲಿ ನಾವು ಸುಮ್ಮನೆ ಇರ್ತೀವ, ಎಂತೆಂಥ ತರಲೆ ಮಾಡಿರ್ತೀವಿ, ಏನೇನು ಆಟ ಆಡಿರ್ತೀವಿ. ಸೊ ಆವಾಗ ಎಲ್ಲ ಮಾಡಿರೋವಂಥ ಒಂದು ತರಲೆ ವಿಷಯಗಳಾಗಿರ್ಬೋದು, ಇವಾಗ ನಾವು ಅಲ್ಲೋಗಿ ನೋಡಿದ್ರೆ ಅದೇ ಮೆಮೊರೀಸಾಗಿ ಕಾಣಿಸುತ್ತೆ. ನನಗಂತೂ ತುಂಬ ಮೆಮೊರಿ ಕೊಟ್ಟಂಥ ಪ್ಲೇಸ್ ಇದು. ಸೊ ಅದಕ್ಕೋಸ್ಕರ ಇದು ನನ್ನ ಮೋಸ್ಟ್ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಹೇಳಿದ್ದು ನನ್ನ ಒಂದು ಮೋಸ್ಟ್ ಫೇವ್ರೇಟ್ ಪ್ಲೇಸ್ಗೆ ನಾನು ಹೋಗ್ತಾ ಇದ್ದೀನಿ ಅಂತ. ಸೊ ಬಂದೇ ಬಿಟ್ಟೆ ನನ್ನ ಚೇಳೂರಿಗೆ. ಸೊ ತುಂಬ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ ಇಲ್ಲಿಗೆ ಬಂದರೆ. ನನಗೆ ಏನೇ ಒಂದು ದುಃಖ ಇದ್ದರೂ ಕೂಡ ಮರ್ತೋಗ್ಬಿಡ್ತೀನಿ ಈ ಪ್ಲೇಸ್ಗೆ ಬಂದರೆ. ಯಾಕೆ ಅಂದರೆ ಆವಾಗ ಮಾಡಿದಂಥ ತರಲೆಗಳ್ನ ನೆನೆಸ್ಕೊಂಡ್ರೆ ಇವಾಗ ನಗು ಬರುತ್ತಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಮರ್ತೋಗ್ಬಿಡ್ತೀನಿ. ನೋಡಿ, ಇದೇ ನನ್ನ ಒಂದು ಫೇವ್ರೇಟ್ ಪ್ಲೇಸು. ಇದು ನಿಮಗೆ ಸಿಲ್ಲಿ ಅನ್ನಿಸ್ಬೋದು, ಇದು ಸಿಲ್ಲಿ ಅಲ್ಲ, ಸೀರಿಯಸ್ಸು. ಸೊ ಇಲ್ಲಿಗೆ ಬಂದಮೇಲೆ ಇಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ನನ್ನ ತಂಗಿ ಬರ್ತಾ ಇದ್ದಾಳೆ. ತಂಗಿ ಅಂದರೆ ನಮ್ಮ ಅಕ್ಕನ ಮಗಳು. ಸೊ ಬಂದ್ಲು ನೋಡಿ. ಇಲ್ಲಿಂದ ನನ್ನನ್ನು ಪಿಕ್ ಮಾಡ್ಕೊಂಡು ಹೋಗೋದಕ್ಕೆ ನಮ್ಮ ಅಕ್ಕ ಮಗಳು ಬಂದಿದ್ಲು. ಸೊ ಫುಲ್ಲು ದಾರಿ ಉದ್ದಕ್ಕೂ ಜೋಕ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಅಕ್ಕ ಊರಿಗೆ. ನಮ್ಮ ಅಕ್ಕ ಊರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಜಾತ್ರೆ ಇದೆ. ಸೊ ಜಾತ್ರೆ ನೋಡೋದಕ್ಕೆ ನಾನು ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಕರ್ಕೊಂಡು ಹೋಗ್ತೀನಿ. ನೋ
ಇನ್ನು 10 ರೂಪಾಯಿ ಮಿಕ್ಕೈತಲ್ಲ. 10 ರೂಪಾಯಿ ತಿಂದ ತಗೊಂಡು ಹೋಗ್ತಿರಲ್ಲ. ಯಪ್ಪ ಎಂಥವ್ರು ಅಂದರೆ, ಇವತ್ತು ನಾನು ಅಲ್ಲಿಂದ ಬಂದಿದ್ದೀನಿ, 1 ರೂಪಾಯಿ ಖರ್ಚು ಮಾಡಿಲ್ಲ. ಸಿದ್ದರಾಮಯ್ಯ ಬಿಟ್ಟಿಲ್ಲ ಫ್ರೀ ಬಸ್. ನಾನು ಸೈಡ್ ಹೊಡ್ಯಕ್ಕೆ ಹೋಗ್ತಾ ಇದ್ದೆ, ಅಲ್ಲಿ ಗಾಡಿಗಳು ಬರ್ತವೆ. ನೀನು ಹೋಗಿ ಇವಾಗ ಸೈಡ್ ಹೊಡ್ಕೊಂಡು. ಬೇಡಮ್ಮ ಬೇಡಮ್ಮ ಕೊಡಿರು. ಆಮೇಲೆ ಡ್ಯಾಶ್ ಹೊಡೆದು ಸೀದಾ ಕೈಲಾಸ ಕರ್ಕೊಂಡು ಹೋಗಿ ಮನೆ ಕರ್ಕೊಂಡು ಹೋಗ್ಬೇಕು. ಅವ್ರು ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾರೆ, ವಿಡಿಯೋ ಮಾಡ್ತಾರಲ್ಲ. ಯಾರಾದರೂ ಟ್ರಿಪಲ್ ರೈಡಿಂಗ್ ಮಾಡ್ತಾವ್ರು ಕಾವಿ ಆ ಜೀಪು ಸೇಮ್ ಹಂಗೆ ಅಲ್ಲಲ್ಲೇ ಮೇಲ್ಗಡೆ ಹೋಗ್ತಿದ್ದು. ಒಟ್ಟು ರೋಡಲ್ಲೇ ತಾನೇ ಕರ್ಕೊಂಬತ್ತಿರೋದು ನೀವು. ಹಾಗಂತ ಎಲ್ಲೆಲ್ಲ ಕರ್ಕೊಂಡೋಗಿ ಮತ್ತೆ ನಮಗಿನ್ನ ಬದುಕಬೇಕಂತ ಆಸೆ ಐತೆ. ಇನ್ನು ಏನೇನ ಕೆಡ್ಸೋತರ ಟಿ ಶರ್ಟ್ ನನಗೆ ಅವ್ರು ಹೇಳ್ತೀನಿ, ನೀನೇನು ಓಡಿಸೋದು, ನಾನು ಓಡಿಸ್ತೀನಿ ಅಂತ ಹೋಗ್ತೀನಿ. ಪರವಾಗಿಲ್ಲ ನಾವು ಅಂತ ಅಯ್ಯೋ ಹೋಗೋಣ, ಇನ್ನೇನು ಓವರ್ಟೇಕ್ ಮಾಡಿದ್ರೆ ಏನು ನಾವು ಮುಚ್ಕೊಂಡು ನಡೀತಿದ್ದಾರೆ. ಅಂತೂ ಇಂತೂ ಜೋಕ್ಗಳು ಮಾಡಿಕೊಂಡು ನಮ್ಮ ಅಕ್ಕ ಅವ್ರಿಗೆ ರೀಚ್ ಆಗೇ ಬಿಟ್ವಿ. ನಾನು ನೋಡಿಕೊಂಡ್ ಬಂದ್ರ. ಹಾಯ್ ಹೆಲೋ ನಮಸ್ಕಾರ. ಬಾಯ್ ಟಾಟಾ ಗುಡ್ ಬಾಯ್. ಗಯಾ ನಾನು ಅಷ್ಟಕ್ಕೂ ಉತ್ತದ ಮಣ್ಣು ತಂದು ಬಿಟ್ಟು ಬಂದು ಅದೇ ಗೊತ್ತಿಲ್ಲ. ನಾನು ಅದನ್ನೇ ನೆನ್ಪಿಸ್ತಾನ ಅನ್ಕೊಂಡೆ. ಯಾಕೆ ಇಕ್ಕೊಂಡಂಗೆ ಆಯಿತು, ನೋಡ್ಬೇಕು ಇವಾಗ ಹೋಗಿ. ಹುಷಾರ್ ಕಡಿ ಇರೋನಿಲ್ಲ. ಅಯ್ಯಪ್ಪ ದೇವ್ರೆ, ಯಾಕೆ ಗಂಗಾರ ಮನೆಗೆ ನೀನು ಹೊತ್ಕೊಂತೀಯಾ ಆರ್ತಿ? ಭೂಮಿ ಯಾವಣ್ಣ? ಹಾಂ ಮುಚ್ಕೊ ನೀನು. ಓ ತೆಗಿಯೋದು ಯಾರು? ಸರಿ ಬಾಯ್ ಬಾಯ್. ನಾನು ಹೇಳ್ತಿದ್ದೀನಿ ಸಾಕು, ಗಾಡಿ ಹೊಡಿಯಕ್ಕೆ ಬರಲ್ಲ. ಅಂತೂ ಇಂತೂ ನಮ್ಮ ಅಕ್ಕ ಅವ್ರವ್ರಿಗೆ ರೀಚ್ ಆದೆ. ಸೊ ರೀಚ್ ಆದಮೇಲೆ ಇಲ್ಲಿ ನಮ್ಮ ಮನೆ ಮುಂದೆ ಒಂದು ಹರಳಿ ಮರ ಇದೆ. ಸೊ ಅಲ್ಲೇನೋ ದೇವ್ರನ್ನ ಗದಿಗೆ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ದೇವರಿಗೆ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ ತೋರಿಸ್ತೀನಿ. ನಾವು ಬಂದಾಗ ಹೇಳಿದಿದ್ರು ಇಷ್ಟೊತ್ತಿಗೆಲ್ಲ ಅರ್ಧ ಆಗುತ್ತಿತ್ತು. ಇಲ್ಲ ಶಪ್ರ ಹಾಕಿ ಇಲ್ಲ ರಂಗೋಲಿ ಹಾಕಿದ್ರಿ ಅಲ್ಲಿ ಕುಡ್ಸಕ್ ನಮ್ಮ ಅಮ್ಮಾಯ ಕುಡ್ಸಕ್ ಮಾಡಿದ್ರಿ ಅಷ್ಟೇ ಬಿಡಮ್ಮ. ಆ ಕಡೆ ಬಂದು ಗರಿ ಹಾಕಕ್ಕೆ ತಗೊಂಬಾರ ಇಲ್ಲಿಂದ ಅದು ಝೂಮ್ ಹಾಕಾದ್ರೂ ವಿಡಿಯೋ ಮಾಡು. ಹಾಕಂಗೆ ಝೂಮು ನಮ್ಮ ದೇವ್ರು ಕಾಣಿಸ್ಲಿ. ಚೆನ್ನಾಗಿ ಬರ್ತಾ ಇಲ್ಲ ನೋಡಲ್ಲಿ. ದೇವ್ರು ಕಂಡ್ರೆ ಸಾಕು ನಮಗೆ, ಚೆನ್ನಾಗಿ ಬರೋದಲ್ಲ. ಅವ್ನು ಅಲ್ಲಿಂದ
ತುಪ್ಪದ ಕೋಣದಿಂದ ಕರ್ಕೊಂಡು ಬರ್ತಾರೆ. ಸೊ ಯಾಕೆ ಅಂತಂದರೆ ನಮ್ಮ ಅಕ್ಕ ಅವ್ರ ಊರಲ್ಲಿ ಅರ್ಧಕ್ಕರ್ಧ ಜನಗಳದ್ದು ಮನೆ ದೇವರಂತೆ ಈ ದೇವರು. ಸೊ ಅದಕ್ಕೆ ಈ ತುಪ್ಪದ ಕೋಣದಿಂದ ದೇವ್ರನ್ನ ಕರ್ಕೊಂಬಂದು ಇಲ್ಲಿ ಗದ್ಗೆ ಮಾಡಿ ಅದಕ್ಕೆ ಆರತಿ ಮಾಡಿ, ಸೊ ಆರತಿ ಮಾಡಾದಮೇಲೆ ಲಿಂಗದ ವೀರು ಅದು ಇದು ಎಲ್ಲ ಅದೇನೇನೋ ಮಾಡಿ ಅದಾದಮೇಲೆ ಪೂಜೆಗಳು ಅದೆಲ್ಲ ನಡೆಸ್ಕೊಟ್ಟು, ಸೊ ನೈಟ್ ಊಟ ಹಾಕಿ, ಸೊ ಹೀಗೆ ಎಲ್ಲ ಮಡ್ಲಕ್ಕಿ ಕಟ್ಟೋದು ಅದೆಲ್ಲ ಏನೇನೋ ಕಾರ್ಯಗಳೆಲ್ಲ ಮಾಡ್ತಾರೆ. ಸೊ ಇದೆಲ್ಲ ಮಾಡಿ ಆದಮೇಲೆ ಮತ್ತೆ ಅವ್ರೂರಿಗೆ ಆ ದೇವ್ರನ್ನ ಬಿಟ್ಟು ಬರ್ತಾರೆ. ಸೊ ಇದು ನಮ್ಮ ಅಕ್ಕ ಅವ್ರೂರಲ್ಲಿ ದೇವರು ಕರ್ಕೊಂಡು ಬರೋದಾಗಿರುತ್ತೆ. ಸೊ ನಾನು ವಿಡಿಯೋ ಮಾಡ್ಬೋದಲ್ಲ, ಒಂದು ವ್ಲಾಗ್ ಆಗುತ್ತೆ. ಸೊ ನನಗೂ ಬೇಜಾರಾಗಿತ್ತು, ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ. ಸೊ ಇದೊಂದು ವ್ಲಾಗ್ ಆಗುತ್ತಲ್ಲ ನಾನು ಬಂದು ಈ ವಿಡಿಯೋ ಮಾಡಿದ್ರೆ ಅಂತ ಹೇಳಿ ನಾನು ಅಂದ್ಕೊಂಡು ಬಂದರೆ, ಸೊ ಇಲ್ಲಿ ಬಂದು ನೋಡಿದ್ರೆ ಇವರು ನನಗೆ ಆರತಿ ಒರೆಸ್ಬಿಡೋದ. ಸೊ ಆ ಕಾರಣದಿಂದ ನಾನು ಸರಿಯಾಗಿ ಈ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇರೋ ವಿಡಿಯೋದಲ್ಲೇ ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಯಾ ನಶ್ವರವಾಗುವ ಮುನ್ನ ಒಮ್ಮೆ ಒಪ್ಪಲೇ 21 ಲಕ್ಷ, 21 ಲಕ್ಷ, ಬೀಜ 21 ಲಕ್ಷ, ಬೀಜ 21 ಲಕ್ಷ, 84 ಲಕ್ಷ ಜೀವರಾಶಿಗೆ ಅನ್ನ ಪ್ರಸಾದವನ್ನು ಉಣಬಡಿಸಿದಂತಹ ಮಹಾದೇವ ದೇವ ಬೂದಿ ಮುಚ್ಚಿದ ಕೆಂಡ ಭೂಲೋಕಕ್ಕೆ ಕಂಡ ಕಲಿ ಪ್ರಚಂಡ ಅಷ್ಟಾವರಣವೇ ಆವರಣವಾಗಿ ಕರಗದೆ ಬಡಬಡದೆ ಒಬ್ಬರೇ ರುದ್ರ ಹರ ಮಹಾದೇವ ದೇವ ಕಣ್ಬಿಟ್ಟರೆ ಜನನ, ಕಣ್ಮುಚ್ಚಿದರೆ ಮರಣ, ರಕ್ತಗಳಾಡುತ್ತಿರುವುದೇ ಸುಖಮಯ ಜೀವನ. ಇಂತಹ ಜೀವನದಲ್ಲೇ ಹೊತ್ತು ಹೋಗುವ ಮುನ್ನ, ಹೆಣ್ಣು ಬಾಗುವ ಮುನ್ನ, ಈ ಶರೀರ ಭುವನ ಭೂಮಂಡಲ ನಶ್ವರವಾಗುವ ಮುನ್ನ ಪರಮಾತ್ಮನಿಗೆ ಶರಣಾಗುತ್ತಾ ವಾದ್ಯ ವೈಭವದಲ್ಲಿ
ಫೈನಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಹಾಗೆ ಪ್ರೆಸ್ ಮಾಡಿ. ಬೆಲ್ಲೈಕನ್ನ ಯಾಕೆ ಪ್ರೆಸ್ ಮಾಡಬೇಕು ಅಂತಂದರೆ ನಾನು ಯಾವುದೇ ಒಂದು ವೀಡಿಯೋ ಮಾಡಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ ಒಂದು ವೀಡಿಯೋನ ನೀವೇ ಫಸ್ಟು ನೋಡಬಹುದಾಗಿರುತ್ತೆ. ಸೊ ಆ ಕಾರಣದಿಂದ ಬೆಲ್ಲೈಕನ್ನ ಪ್ರೆಸ್ ಮಾಡಬೇಕಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ರೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇವತ್ತಿಗೆ ಈ ವಿಡಿಯೋ ಇದಾಗಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.